ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕಿರುವಂಥ ಪಿತೃದೋಷ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಇದೇ ಅಕ್ಟೋಬರ್ 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ಗುರುಜಿಯವರ ಸಾರಥ್ಯದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷನ ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳನ್ನ ಆದಷ್ಟು ಬೇಗ ದೂರ ಬರ್ಬೋದು ಸಮಸ್ಯೆಗಳಿಂದ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಮಸ್ಯೆಗಳ ಒಂದು ಸಾಗರದಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿರುವಂಥ ಸಮಸ್ಯೆಗಳು, ನೋವುಗಳು ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಏನು ದರಿದ್ರನೋ ಗೊತ್ತಿಲ್ಲ, ನಮಗೆ ಹಿಂಗಾಗ್ಬಿಟ್ಟಿದೆ ಅಂತಾರೆ. ಇವೆಲ್ಲವೂ ಕೂಡ ಈ ಕಾಯಿಲೆ ಥರ ನಮ್ಗೆ ಹೆಂಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತಲ್ಲ, ಅದೇ ರೀತಿ ಇದ್ರಲ್ಲಿ ನಮಗೆ ಇಂಡಿಕೇಶನ್ಸ್ ಏನಾದರೂ ಬರುತ್ತಾ ಗುರುಗಳೇ? ಇನ್ ಫ್ಯೂಚರಲ್ಲಿ ನಾನು ಈ ಥರ ಸಮಸ್ಯೆಗೆ ಸಿಗಾಕೊಳ್ತೀನೇನೋ ಅಥವಾ ನನಗೆ ನೋವುಗಳಾಗುವಂಥದ್ದು ಬರುತ್ತೇನೋ ಅನ್ನೋ ಇಂಡಿಕೇಶನ್ಸು ನಮ್ಗೆ ಹೆಂಗೆ ಹೆಲ್ತಲ್ಲಿ ಗೊತ್ತಾಗುತ್ತೆ, ಇದೇ ಥರ ಇದರಲ್ಲೂ ಗೊತ್ತಾಗುತ್ತಾ ಗುರುಗಳೇ? ಹೆಂಗೆ ತಿಳ್ಕೊಳ್ಳೋವಂಥದ್ದು, ಹೆಂಗೆ ಹೊರಗಡೆ ಬರೋವಂಥದ್ದು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಬಳಲಾಟ ತೊಳಲಾಟ ಇದೆಯಲ್ಲ, ಈ ಎಷ್ಟು ದಾರಿದ್ರ್ಯಗಳಿದಾವೋ ಹಂಗೆಲ್ಲ ಲೆಕ್ಕ ಮಾಡಿದ್ರೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಯಾವುದೋ ಒಂದು ಸಮಸ್ಯೆ ಬಂದಿದೆ, ಆ ಸಮಸ್ಯೆಗೆ ಯಾರೂ ಸಹಾಯಕವಾಗಿ ಬರೋದೇ ಇಲ್ಲ. ನಮಗೆ ಇವ್ರು ಯಾರಾದರೂ ಹೆಲ್ಪ್ ಮಾಡ್ತಾರೆ ಇರ್ತಾರೆ, ಆಗಲ್ಲ. ಆ ಸಮಯಕ್ಕೆ ಬರೋದೇ ಇಲ್ಲ ಅವರು. ನಮ್ಮೇಲೆ ಬಂದ್ಬಿಡುತ್ತೆ, ಅಥವಾ ಬ್ಲಡ್ ರಿಲೇಷನ್ ಇರುತ್ತೆ, ರಕ್ತ ಸಂಬಂಧಗಳು ಬರೋದಿಲ್ಲ. ಇಲ್ಲೇ ಚಿತ್ಕೋಬೋದು ಅವರು, ಓ ನಂದೇನೋ ಕರ್ಮ ಇದೆ ಅಂತ. ಅವ್ರಿಗೆ ಗೊತ್ತಿರುತ್ತೆ, ಅದು ಬರಲ್ಲ ಅಲ್ಲಿ. ಒಂದು. ಎರಡನೇದು, ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಹಣ ಇಲ್ಲದೆ ಇರೋದು. ತೀರಾ ಸಣ್ಣ ಸಣ್ಣ ಸಮಸ್ಯೆಗಳು, ಒಂದು ಟ್ಯಾಬ್ಲೆಟ್ ಬೇಕು, ಅಥವಾ ಒಂದು ಅರ್ಧ ಲೀಟ್ರ್ ಹಾಲು ಬೇಕು, ಇದಕ್ಕೂ ಕೂಡ ಹಣ ಹುಡುಕಾಟ. ವಾಹನ ಇಲ್ಲದೆ ಇರೋದು, ನಮ್ಮ ಕಷ್ಟ ನಮ್ಮ ದುಃಖ ಹೇಳ್ಕೊಳ್ಳೋಕ್ಕೆ ಒಬ್ಬರು ಇಲ್ಲದೆ ಇರೋದು, ಯಾರೂ ನಮ್ಮನ್ನು ಮಾತು ಕೇಳೋದೇ ಇಲ್ಲ, ಯಾರೂ ಇಲ್ಲದೆ ಇರೋದು. ಆಮೇಲೆ ಮಕ್ಕಳಿದ್ದು ಇಲ್ದಂಗೆ, ಹೆಂಡತಿ ಇದ್ದು ಇಲ್ಲದ ಹಾಗೆ, ಗಂಡ ಇದ್ದು ಇಲ್ಲದ ಹಾಗೆ, ತೀರಾ ಸಣ್ಣ ಸಮಸ್ಯೆಗೆ ಓ ಅಂತ ಆರ್ತನಾದ ಮನೆಯಲ್ಲಿ, ವಿಪರೀತವಾದ ಜಗಳ, ಪಕ್ಕದ ಮನೆ ಕೇಳಿಸೋದು, ಆ ಪಕ್ಕದ ಮನೆ ಬಂದು ಬುದ್ಧಿ ಹೇಳೋದು, ಏನು ಯಾವಾಗಲೂ ಇದಾಗೋ ತಿಂದು ಅಂತ. ಇವೆಲ್ಲ ಕೂಡ ದಾರಿದ್ರ್ಯದ ಸಂಕೇತಗಳೇ ಎಲ್ಲವೂ ಕೂಡ. ಇನ್ನು ಇದಕ್ಕಿಂತ ನಾನು ಕೆಟ್ಟದ್ದು ಹೇಳೋಕ್ಕಾಗಲ್ಲ. പക്ഷേ ಅವ್ರ ಸಣ್ಣ ಸಮಸ್ಯೆ ಇದ್ದರೆ ಕೇಳಿಸ್ಕೊಳ್ಳೋಕೆ ಯಾರೂ ಇರಲ್ಲ ಅವ್ರ ಹತ್ರ. ಕೇಳಿಸ್ಕೊಂಡ್ರೆ ನಮಗೆಲ್ಲಿ ಈ ತೊಂದರೆ ಬಂದುಬಿಡುತ್ತೋ ಅಂತಕ್ಕಂಥದ್ರಿಂದ ಹಿಡಿದಿರುತ್ತೆ. ಇನ್ನು ಮಗ ಇದ್ದಾನೆ, ಪ್ರಯೋಜನಕ್ಕೆ ಬಾರದು. ಹೀಗೆ ಭಾಳ ಇದ್ದಾವೆ. ಈ ತರಹದ ದಾರಿದ್ರ್ಯಗಳನ್ನು ತೊಳೆಯಬೇಕು ಅನ್ನೋದಾದರೆ ಏನು ಹೇಳ್ತಾನೆ ಗೊತ್ತುಂಟಾ? ಆಲದ ಮರದ ಎಲೆಯನ್ನು ಮೊದಲೆಲ್ಲ ಅದೇ ಇದ್ದದ್ದು. ಆ ಆಲದ ಮರದ ಎಲೆಯನ್ನು ಚೆನ್ನಾಗಿ ಅವನು ಊಟದ ಎಲೆ ಥರ ಮಾಡಿಕೊಂಡು ಅದರಲ್ಲಿ ಊಟ ಮಾಡಬೇಕು ಆ ಮನೆ ಹಿರಿಯರು. ಇನ್ನೂ ಸಾಧ್ಯವಾದರೆ ಇದೇ ರೀತಿಯ ಆ ಆಲದ ಮರದ ಎಲೆಗಳನ್ನು ಒಲೆದು ಬಿಟ್ಟು ಏನು ಅದನ್ನು ಊಟದ ಎಲೆ ಥರ ಮಾಡ್ತಾರೆ, ಆ ಎಲೆಗಳನ್ನು ಯಾವುದಾದ್ರೂ ಒಂದು ಅನ್ನದಾನ ಆಗೋ ನಕ್ಷತ್ರಗಳಿಗೆ, ದೇವಸ್ಥಾನವೋ ಸ್ಕೂಲು ಕಾಲೇಜುಗಳಿಗೋ ಉಪಯೋಗವಾಗಬೇಕು, ಅವ್ರಿಗೆ ಕೊಡಬೇಕು. ಆವಾಗ ಹೋಯ್ತು ಈ ದಾರಿದ್ರ್ಯ. ಸರಿ, ವಿಧಿ ಇಲ್ಲ, ಅಟ್ಲೀಸ್ಟ್ ಅವನಾದರೂ ಅದರಲ್ಲಿ ಪ್ರತಿನಿತ್ಯ ಊಟ ಮಾಡೋಕ್ಕೆ ಪ್ರಯತ್ನ ಪಡಬೇಕು, ಅವನೇ ಹೇಳೋದು ಬಿಟ್ಟು ಮಾಡಬೇಕು. ಅಥವಾ ಬಾದಾಮಿ ಎಲೆ ಇನ್ನೂ ಸರ್ವಶ್ರೇಷ್ಠ, ಆ ಬಾದಾಮಿ ಎಲೆಯನ್ನು ಹೊಲದ ಬಿಟ್ಟು ಅದರಲ್ಲಿ ಊಟ ಮಾಡ್ತಕ್ಕಂಥದ್ದು. ಅಥವಾ ಈ ಆಲದ ಮರದ ಎಲೆಯನ್ನು ಊಟ ಮಾಡಬೇಕು. ಕೊನೆ ಪಕ್ಷ ಆಗಲಿಲ್ಲ, ಡೈಲಿ ಆಗಲಿಲ್ಲ, ವಾರಕ್ಕೆ ಒಮ್ಮೆ ಆದರೂ, ವಾರಕ್ಕೂ ಆಗಲಿಲ್ಲ, ತಿಂಗಳು 1 ಬಾರಿ ಅಥವಾ 2 ಬಾರಿ, ಅಮಾವಾಸ್ಯೆ ಪೌರ್ಣಿಮೆಗಾದರೂ ಕೂಡ ಇದನ್ನು ಸೇವನೆ ಮಾಡುವಂಥದ್ದು. ಇನ್ನು ಊಟದಲ್ಲೇ ಅವನೇ ಹೊಲಿದು ಕೊಡೋಕ್ಕೆ ಆಗ್ತಾಯಿಲ್ಲ, ಬಹುಶಃ ಪ್ರಯತ್ನ ಪಟ್ಟರೆ ಆಗುತ್ತೆ, 100ಕ್ಕೆ 100 ಪ್ರತಿಫಲ ಸಿಗುತ್ತೆ ಇದರಲ್ಲಿ. ಆಗಲಿಲ್ಲ ಅಂತಂದರೆ ಊಟದ ಎಲೆಯನ್ನು ಎಲ್ಲಿಯಾದರೂ ಕೂಡ ಈ ಮಕ್ಕಳು ಊಟ ಮಾಡುವಂಥ ಜಾಗಕ್ಕಾಗಿರ್ಬೋದು ಅಥವಾ ಅನ್ನದಾನ ನಡೆಯೋ ಕ್ಷೇತ್ರಗಳಿಗೆ ದಾನವಾಗಿ ಮಾಡೋದರಿಂದ ಇವನ ದಾರಿದ್ರ್ಯವನ್ನು ಕಳೆದುಕೊಳ್ಳಲಿಕ್ಕೆ ಏನೇನೋ ಪೂಜೆ ಮಾಡಿರ್ತಾನೆ, ಇದು ಮಾಡಲಿಲ್ಲ ಅಂದರೆ ಸಾಧ್ಯವೇ ಇಲ್ಲ.
ಅವ್ರು ಇರ್ತಕ್ಕಂಥ 8, 9, 10 ಏನೇನಿದ್ದಾವೆ ಇವೆಲ್ಲ ಕೂಡ ವಾಹನ ಇಲ್ಲದೆ ಇರ್ತಕ್ಕಂತಹದ್ದು, ಹಾಲಿಗೂ ಕೂಡ ಹಣ ಇಲ್ಲದೆ ಇರ್ತಕ್ಕಂಥದ್ದು, ಯಾರು ಕೂಡ ನಿಮ್ಮ ಕಷ್ಟವನ್ನು ಕೇಳಿಸ್ಕೊಳ್ದೇ ಇರ್ತಕ್ಕಂತಹದ್ದು, ನಿಮ್ಮ ಸಹಾಯಕ್ಕೆ ಯಾರು ಬರದೇ ಇರತಕ್ಕಂಥ ಇವೆಲ್ಲ ಏನಿದ್ದಾವೆ ಈ ಒಂದು ಎಲೆಯಲ್ಲಿ ಊಟ ಮಾಡೋದರಿಂದ ಅತ್ಯಂತ ಶೀಘ್ರವಾಗಿ ಅವನ ಬಡತನ ನಿವಾರಣೆ ಆಗುತ್ತೆ. ಇದನ್ನು ಬಡತನ ಅನ್ನಬಾರದು, ದಾರಿದ್ರ್ಯ ಅನ್ನಬೇಕು. ಆಮೇಲೆ ಹರಿದ ಬಟ್ಟೆಯನ್ನೇ ಹಾಕ್ಕೊಳ್ಳೋದು, ಮತ್ತು ಸ್ನಾನ ಮಾಡಿ ಅದೇ ಬಟ್ಟೆಗಳನ್ನ ಹಾಕ್ಕೊಳ್ಳೋದು, ಇವೆಲ್ಲ ಕೂಡ ಅದರ ಸಂಕೇತವಾಗಿರುತ್ತವೆ. ಇನ್ನು ವಿಧಿ ಇಲ್ಲ, ಹಾಗಾಗಿರುತ್ತೆ ಪರಿಸ್ಥಿತಿ. ಅಂತಹ ದುಸ್ಥಿತಿ ತಲುಪಿದ್ದರೆ ಇದನ್ನು ಮಾಡಿಕೊಳ್ಳಬೇಕು. ಆನಂತರ ಕೃಷ್ಣನನ್ನೇ ಸ್ಮರಿಸಬೇಕು. ಕೃಷ್ಣ 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 ಕೃಷ್ಣ. ಮಲಗಿದ್ರು ಎದ್ರು ಕೃಷ್ಣನನ್ನೇ ಕಾಣಬೇಕು. ಅವರು ಕೃಷ್ಣನನ್ನೇ ಕಾಣಬೇಕು. ಆದರೆ ಪ್ರತಿನಿತ್ಯ ಮಾತ್ರ ಇವರು ಯಾವುದೇ ಕಾರಣಕ್ಕೂ ಸೂರ್ಯ ಬಂದ ಮೇಲೆ ಮಲಗಿದ್ರೆ ಚಾನ್ಸೇ ಇಲ್ಲ. 8 ದಿನ ಮಾಡ್ಕೊಂಡು ಬಂದಿರ್ತಾನೆ. 9ನೇ ಜನ ಅಯ್ಯೋ ಬಿಡು ಸಾಕಾಯ್ತು ಸುಸ್ತಾಯ್ತು ಅಂತೇಳಿ 8 ಗಂಟೆಗೆ ಎದ್ದರೆ ಈ 8 ದಿನದ್ದು ಹೋಯ್ತು ಲ್ಯಾಪ್ಸ್. ಹಾಗೆ ಹೋಗ್ತವೆ. ಈಗ ಎಲ್ಲೋ ಕೆಲವು ಕಂಪ್ನಿ ಇದಾವಲ್ಲ, ನೀವು ಕಟ್ಕೊಂಡು ಹೋಗಿರ್ತೀರಿ, 2 ದಿನ ಕಟ್ಟಲಿಲ್ಲ ಲ್ಯಾಪ್ಸ್ ಆಗ್ತಾವಂತಲ್ಲ, ಕಟ್ಟಿದ್ದು ಹೋಯ್ತಲ್ಲ, ಅದು ಇದು. ಅದಕ್ಕಾಗಿ ನಾವು ಎಚ್ಚೆತ್ಕೊಳ್ಳೋಣ ಅಂತಂದರೆ ಅಟ್ಲೀಸ್ಟ್ ಈ ಊಟದಾದರೂ ಮಾಡ್ತಾ ನಮ್ಮ ದಾರಿದ್ರ್ಯನ ತೊಳೆದುಕೊಳ್ಳೋಣ. ಖಂಡಿತ ಗುರುಗಳೇ, ಸರಳವಾಗಿರುವಂಥ ಪರಿಹಾರ ತಿಳಿಸಿದ್ರಿ. ಎಲ್ಲೋ ಒಂದು ಕಡೆ ಇಂಡಿಕೇಶನ್ ಅನ್ನುವಂಥದ್ದು ಕೂಡ ಖಂಡಿತ ನಮಗೆ ಗೊತ್ತಾಗುತ್ತೆ. ನಾವು ಆವಾಗ ಎಚ್ಚೆತ್ಕೊಂಡ್ರೆ ಇದರಿಂದ ಹೊರಗಡೆ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ನೋವುಗಳು ಆಗ್ತಾನೇ ಇದೆ, ಅನುಭವಗಳು, ದರಿದ್ರಕ್ಕೆ ಒಳಗಾಗ್ತಾ ಇದ್ದೀರಾ, ಏನು ಕಷ್ಟಗಳು ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ ಅಂತಂದರೆ ಅದು ಯಾವುದರ ಒಂದು ಇಂಡಿಕೇಶನ್ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಇನ್ನು ಹೇಗೆ ನೀವು ಪರಿಹಾರ ಮಾಡ್ಕೊಳ್ಬೇಕು, ಅದರಿಂದ ಶೀಘ್ರವಾಗಿ ಹೇಗೆ ಹೊರಗಡೆ ಬರಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.